ಹಾಯ್ ಫ್ರೆಂಡ್ಸ್, ಮಸ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಶ್ರೀಕೃಷ್ಣನಿಗೆ ನಮಸ್ಕಾರ. ಸನಾತನ ಧರ್ಮದಲ್ಲಿ 16 ಸಂಸ್ಕಾರಗಳು ಅತ್ಯಂತ ಮಹತ್ವದ್ದಾಗಿವೆ. ಅವುಗಳಲ್ಲಿ ಗರ್ಭ ಸಂಸ್ಕಾರವನ್ನು ಮೊದಲ ಸಂಸ್ಕಾರವೆಂದು ಪರಿಗಣಿಸಲಾಗಿದೆ. ಈ ಆಚರಣೆಯು ಮಗು ಗರ್ಭದಲ್ಲಿರುವ ಸಮಯಕ್ಕೆ ಸಂಬಂಧಿಸಿದೆ. ಇದು ಮುಂಬರುವ ಪೀಳಿಗೆಯ ದೈಹಿಕ, ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಅಡಿಪಾಯ ಹಾಕುವುದಲ್ಲದೆ ಭವಿಷ್ಯದ ಪೀಳಿಗೆಯನ್ನು ಅತ್ಯುತ್ತಮ ಸಂಸ್ಕೃತಿ ಮತ್ತು ಪ್ರತಿಭೆಯ ಜನರನ್ನಾಗಿ ರೂಪಿಸುವ ಸಾಧನವೂ ಆಗಿರುತ್ತದೆ. ಋಷಿಮುನಿಗಳ ಕಾಲದಿಂದಲೂ ಗರ್ಭ ಸಂಸ್ಕಾರಕ್ಕೆ ಅಪಾರ ಪ್ರಾಮುಖ್ಯತೆ ನೀಡಲಾಗಿದೆ. ಪುರಾಣ ಗ್ರಂಥಗಳಲ್ಲಿ ಇದಕ್ಕೆ ಹಲವು ಉದಾಹರಣೆಗಳಿವೆ. ಉದಾಹರಣೆಗೆ, ತಾಯಿ ಕುಂತಿ ಮಂತ್ರಶಕ್ತಿಯಿಂದ ದೇವತೆಗಳನ್ನು ಆಹ್ವಾನಿಸಿ ಅತ್ಯುತ್ತಮ ಸಂತತಿಯನ್ನು ಪಡೆದಳು. ತಾಯಿ ಕೌಶಲ್ಯೆ, ತಾಯಿ ದೇವಕಿ ಮತ್ತು ತಾಯಿ ಅನಸೂಯೆ ಕೂಡ ತಮ್ಮ ಗರ್ಭಾವಸ್ಥೆಯಲ್ಲಿ ವಿಶೇಷ ನಿಯಮಗಳು, ಆಚರಣೆಗಳು ಮತ್ತು ಇತರ ಆಚರಣೆಗಳನ್ನು ಅನುಸರಿಸುತ್ತಿದ್ದರು. ಪರಿಣಾಮವಾಗಿ ಅವರ ಸಂತತಿಯವರು ಸದ್ಗುಣಶೀಲರು, ಯೋಗಿಗಳು ಮತ್ತು ತಪಸ್ವಿಗಳಾದರು. ಮಹಾಭಾರತದಲ್ಲಿ ವೀರ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಿದ ಘಟನೆ ಎಲ್ಲರಿಗೂ ತಿಳಿದೇ ಇದೆ. ಅದು ಒಂದು ಅದ್ಭುತ ಉದಾಹರಣೆಯಾಗಿದೆ. ಚಕ್ರವ್ಯೂಹವನ್ನು ಭೇದಿಸುವ ವಿಧಾನವನ್ನು ಶ್ರೀಕೃಷ್ಣ ಪರಮಾತ್ಮನು ಸುಭದ್ರೆಗೆ ವಿವರಿಸುತ್ತಿರುವಾಗ ಹೊಟ್ಟೆಯಲ್ಲಿದ್ದ ಅಭಿಮನ್ಯು ಆ ಕಥೆಯನ್ನು ಕೇಳಿದನು. ಆ ಜೀವನವು ಯುದ್ಧದ ನಂತರ ಅವನಿಗೆ ಚೆನ್ನಾಗಿ ಸಹಾಯ ಮಾಡಿತು. ಹಾಗೆಯೇ ಮಾರ್ಕಂಡೇಯ ಪುರಾಣದಲ್ಲಿ ಸತಿ ಮದಲಸದ ವರ್ಣನೆ ಕೂಡ ಇದೆ. ಅವಳು ತನ್ನ ಸಂತತಿಯ ಗುಣಗಳು, ಕಾರ್ಯಗಳು ಮತ್ತು ಸ್ವಭಾವವನ್ನು ಮೊದಲೇ ನಿರ್ಧರಿಸುತ್ತಿದ್ದಳು. ಇದು ಗರ್ಭದಲ್ಲಿರುವ ಮಗುವಿಗೆ ದೈವಿಕ ಆಚರಣೆಗಳನ್ನು ಒದಗಿಸುತ್ತದೆ. ಪರಿಣಾಮವಾಗಿ ಅವಳ ಸಂತತಿ ಅದನ್ನು ವಿನಂತಿಸಿದಂತೆಯೇ ಮಾಡಲಾಯಿತು. ವಿಷ್ಣು ಪುರಾಣದಲ್ಲಿ ಪ್ರಹ್ಲಾದನ ಉಲ್ಲೇಖವಿದೆ. ಅವನು ರಾಕ್ಷಸ ಜಾತಿಯಲ್ಲಿ ಜನಿಸಿದನು ಮತ್ತು ಅವನ ತಾಯಿ ಗರ್ಭಿಣಿಯಾಗಿದ್ದಾಗ ಅವಳು ನಾರದ ಋಷಿಯ ಆಶ್ರಮದಲ್ಲಿದ್ದು ವಿಷ್ಣುವಿನ ಭಕ್ತಿಯನ್ನು ಕೇಳುತ್ತಾ ಇದ್ದನು. ಪರಿಣಾಮವಾಗಿ ಪ್ರಹ್ಲಾದನು ಬಾಲ್ಯದಿಂದಲೇ ವಿಷ್ಣುವಿನ ಭಕ್ತನಾದನು ಮತ್ತು ಅನ್ಯಾಯವನ್ನು ವಿರೋಧಿಸಿದನು. ಅದಕ್ಕಾಗಿಯೇ ಗರ್ಭಿಣಿ ಸ್ತ್ರೀಯು ಕೇವಲ ಒಳ್ಳೆಯದನ್ನು ಕೇಳಬೇಕು. ಪ್ರೀತಿ, ಸಂತೋಷ, ಕರುಣೆ ಮತ್ತು ಕಾಳಜಿಯಿಂದ ತುಂಬಿದ ಆಲೋಚನೆಗಳೊಂದಿಗೆ ಧ್ಯಾನ ಮಾಡಬೇಕು. ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಗರ್ಭ ಉಪನಿಷತ್ ಮತ್ತು ಗರ್ಭಗೀತೆಗಳನ್ನು ಕೇಳಬೇಕು. ಮುಂಬರುವ ದಿನಗಳಲ್ಲಿ ಗರ್ಭಧಾರಣೆಯ ಆಚರಣೆಗಳಿಗೆ ಸಂಬಂಧಿಸಿದ ಅದ್ಭುತ ಮತ್ತು ಅಪರೂಪದ ಮಾಹಿತಿಯನ್ನು ನೀವು ಪಡೆಯುತ್ತೀರಿ ಎಂದು ನಾವು ನಿಮಗೆ ತಿಳಿಸುತ್ತೇವೆ. ಇದು ನಿಮ್ಮ ಮತ್ತು ನಿಮ್ಮ ಮಕ್ಕಳ ಜೀವನವನ್ನು ಸಂತೋಷಪಡಿಸುತ್ತದೆ. ಅದು ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಶ್ರೀಮಂತಗೊಳಿಸುತ್ತದೆ. ಗರ್ಭಿಣಿಯರು ಪ್ರತಿದಿನ ಗರ್ಭಗೀತೆಯನ್ನು ಪಠಿಸುವುದು ಅಥವಾ ಕೇಳುವುದು ತುಂಬಾ ಶುಭವೆಂದು ನಮ್ಮ ಪುರಾಣಗಳು ಹೇಳುತ್ತವೆ. ಇಂದು ಈ ವಿಡಿಯೋದಲ್ಲಿ ಗರ್ಭಿಣಿಯರು ಗರ್ಭಗೀತೆಯ ಜೊತೆಗೆ ಕೇಳಲೇಬೇಕಾದ 2 ಅತ್ಯಂತ ಸ್ಫೂರ್ತಿದಾಯಕ ಮಹಾಕಾವ್ಯ ಕಥೆಗಳನ್ನು ನಾವು ನಿಮಗೆ ಹೇಳಲಿದ್ದೇವೆ. ಇದಕ್ಕಾಗಿ ಗರ್ಭಿಣಿ ಮಹಿಳೆ ಶಾಂತ ಸ್ಥಳದಲ್ಲಿ ಕುಳಿತು ಶಾಂತ ಮನಸ್ಸಿನಿಂದ ಸಂಪೂರ್ಣವಾಗಿ ಆಲಿಸಬೇಕು. ಯಾವುದೇ ಅಡೆತಡೆಗಳಿಲ್ಲದೆ ಇರುವಾಗ ಈ ವಿಡಿಯೋವನ್ನು ಕೇಳಲು ನಾವು ನಿಮ್ಮನ್ನು ವಿನಂತಿಸುತ್ತೇವೆ.
ಗರ್ಭಗೀತೆಯು ದೈವಿಕ ಮಹಾಪುರುಷರ ಕಥೆಗಳನ್ನು ಅರ್ಧಕ್ಕೆ ನಿಲ್ಲಿಸಬಾರದು, ಏಕೆಂದರೆ ಅಪೂರ್ಣ ಜ್ಞಾನವು ನಮಗೆ ಯಾವುದೇ ಪ್ರಯೋಜನವಾಗುವುದಿಲ್ಲ. ಶ್ರೀಕೃಷ್ಣನು ಸುಭದ್ರೆಗೆ ಚಕ್ರವ್ಯೂಹ ಭೇದನದ ಒಂದು ವಿಧಾನವನ್ನು ಹೇಳಿದಾಗ ಗರ್ಭದಲ್ಲಿದ್ದ ಅಭಿಮನ್ಯು ಅದನ್ನು ಕೇಳಿದನು. ಆದರೆ ಮಧ್ಯದಲ್ಲಿ ಸುಭದ್ರೆ ನಿದ್ರೆಗೆ ಜಾರಿದಳು. ಅವಳು ಚಕ್ರವ್ಯೂಹವನ್ನು ಪ್ರವೇಶಿಸುವ ಪ್ರಕ್ರಿಯೆಯನ್ನು ಮಾತ್ರ ಅವಳು ಕೇಳಬಲ್ಲಳು. ಅವಳು ಹೊರಗೆ ಬರುವ ಬಗ್ಗೆ ಕೇಳಲು ಆಗುವುದಿಲ್ಲ. ಆಗ ಹೊಟ್ಟೆಯಲ್ಲಿದ್ದ ಮಗು ಅಭಿಮನ್ಯುವಿಗೆ ಚಕ್ರವನ್ನು ಪ್ರವೇಶಿಸುವ ಬಗ್ಗೆ ಮಾತ್ರ ತಿಳಿದಿತ್ತು. ಹೇಗೆ ಹೊರಬರಬೇಕೆಂದು ತಿಳಿಯುತ್ತಿಲ್ಲ. ಮಹಾಭಾರತದ ಯುದ್ಧದಲ್ಲಿ ಅಭಿಮನ್ಯು ಶತ್ರುಗಳ ವಿರುದ್ಧ ವಿರೋಚಿತವಾಗಿ ಹೋರಾಡಿದನು. ಆದರೆ ಅಪೂರ್ಣ ಜ್ಞಾನದಿಂದಾಗಿ ಅವನಿಗೆ ಹೊರಬರಲು ಸಾಧ್ಯವಾಗಲಿಲ್ಲ. ಜೀವ ಉಳಿಸಿಕೊಳ್ಳಲು ಸಾಧ್ಯವಾಗದ ಕಾರಣ ಅವನು ಅಸುನೀಗಿದನು. ಅದಕ್ಕಾಗಿಯೇ ಗರ್ಭಗೀತೆ ಪುರಾಣ ಕಥೆಗಳ ಧ್ಯಾನವನ್ನು ಸಂಪೂರ್ಣವಾಗಿ ಕೇಳಬೇಕು. ನಿಮ್ಮ ಎರಡೂ ಕೈಗಳನ್ನು ನಿಧಾನವಾಗಿ ನಿಮ್ಮ ಹೊಟ್ಟೆಯ ಮೇಲೆ ಇರಿಸಿ, ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಆಳವಾದ ಶಾಂತವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಗುತ್ತಾ ನಿಮ್ಮ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿಗೆ ಇದನ್ನು ನಿಧಾನವಾಗಿ ಹೇಳಿ. ಬಾ ಮಗುವೆ, ಇಂದು ನಾನು ನಿನಗೆ ಗರ್ಭಗೀತೆಯ ದೈವಿಕ ಮಹಾಪುರುಷರ ಸ್ಫೂರ್ತಿದಾಯಕ ಕಥೆಗಳನ್ನು ಹೇಳುತ್ತೇನೆ. ಇವುಗಳನ್ನು ಕೇಳುವುದರಿಂದ ನಿಮಗೆ ಸಕಾರಾತ್ಮಕ, ಸೌಮ್ಯ, ದೈವಿಕ ಅನುಭವವಾಗುತ್ತದೆ. ನಿಮ್ಮ ದೈಹಿಕ, ಮಾನಸಿಕ, ನೈತಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಅತ್ಯುತ್ತಮವಾಗಿರುತ್ತದೆ. ನೀವು ಅತ್ಯಂತ ಬುದ್ಧಿವಂತ, ಆರೋಗ್ಯವಂತ, ನೀತಿವಂತ, ಸುಸಂಸ್ಕೃತ ಮತ್ತು ಬಲಿಷ್ಠ ವ್ಯಕ್ತಿಯಾಗುತ್ತೀರಿ. ಪ್ರೀತಿಯಿಂದ ಹೇಳಿ, ಜೈ ಶ್ರೀ ರಾಧೆ ಕೃಷ್ಣ. ಮೊದಲು ಗರ್ಭಗೀತೆಯನ್ನು ಭಕ್ತರೊಂದಿಗೆ ಪ್ರಾರಂಭಿಸೋಣ. ಗರ್ಭ ಸಂಸ್ಕಾರ ಆಚರಣೆಯಲ್ಲಿ ಗರ್ಭಗೀತೆಯನ್ನು ಕೇಳುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಗರ್ಭಗೀತೆಯು ಶ್ರೀಮದ್ ಭಗವದ್ಗೀತೆಯ ಒಂದು ವಿಶಿಷ್ಟ ಭಾಗವಾಗಿದ್ದು, ಇದು 18 ಅಧ್ಯಾಯಗಳು ಮತ್ತು 700 ಶ್ಲೋಕಗಳನ್ನು ಒಳಗೊಂಡಿದೆ. ಗರ್ಭಗೀತೆ ಶ್ರೀಮದ್ ಭಗವದ್ಗೀತೆಯ ಒಂದು ಭಾಗವನ್ನು ದೇವಾಲಯದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ದೇವರು ಜೀವಿಸಿದ್ದಾನೆ. ಅದೇ ರೀತಿ ಭಗವದ್ಗೀತೆಯ ಮೂಲ ಜ್ಞಾನವು ಗರ್ಭಗೀತೆಯಲ್ಲಿ ಅಡಕವಾಗಿದೆ. ಗರ್ಭಗೀತೆಯಲ್ಲಿ ಜೀವಿಯ ಜನನ ಮತ್ತು ಮರಣವು ಸಂಪೂರ್ಣವಾಗಿ ಆವರಿಸಲ್ಪಟ್ಟಿದೆ. ಪ್ರತಿಯೊಬ್ಬ ಮನುಷ್ಯನು ತನ್ನ ಅತ್ಯುನ್ನತ ಒಳಿತಿಗಾಗಿ ಇದನ್ನು ಕೇಳಬೇಕು. ಗರ್ಭಗೀತೆ ಕೇವಲ ಒಂದು ಗ್ರಂಥವಲ್ಲ, ಅದು ಜೀವನದ ರಹಸ್ಯಗಳನ್ನು ಬಹಿರಂಗಪಡಿಸುವ ದೈವಿಕ ಬೆಳಕು. ಅದು ಆತ್ಮವನ್ನು ಜನನ ಮತ್ತು ಮರಣದ ಬಂಧನಗಳಿಂದ ಮುಕ್ತಗೊಳಿಸಿ ಮೋಕ್ಷದ ಹಾದಿಯಲ್ಲಿ ಮಾರ್ಗದರ್ಶನ ಮಾಡುತ್ತದೆ. ಗರ್ಭಗೀತೆಯನ್ನು ಭಕ್ತರೊಂದಿಗೆ ಧ್ಯಾನಿಸುವವನು ಈ ಪ್ರಪಂಚದ ಬಂಧನಗಳಿಂದ ಮುಕ್ತನಾಗಿ ಪರಮ ಶಾಂತಿಯನ್ನು ಪಡೆಯುತ್ತಾನೆ ಎಂದು ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾರೆ. ಈ ಪುಸ್ತಕವು ಸ್ವಯಂ ಶುದ್ಧೀಕರಣದ ಮಾರ್ಗವನ್ನು ತೋರಿಸುವುದಲ್ಲದೆ ಗರ್ಭಿಣಿಯರಿಗೆ ಅಮೃತದಂತಹ ಪ್ರಯೋಜನಗಳನ್ನು ಸಹ ಉಣಬಡಿಸುತ್ತದೆ. ಗರ್ಭಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಆತ್ಮವು ತಾಯಿಯ ಗರ್ಭವನ್ನು ಪ್ರವೇಶಿಸಿದಾಗ ಅದು ಮಾಂಸ, ಮಜ್ಜೆ ಮತ್ತು ರಕ್ತದ ನಡುವೆ ಸಿಕ್ಕಿ ಹಾಕಿಕೊಳ್ಳುತ್ತದೆ ಎಂದು ಹೇಳುತ್ತಾರೆ. ಇದು 6ನೇ ತಿಂಗಳಲ್ಲಿ ಸಂಪೂರ್ಣವಾಗಿ ರೂಪುಗೊಳ್ಳಲು ಪ್ರಾರಂಭವಾಗುತ್ತದೆ. ಆ ಸಮಯದಲ್ಲಿ ಆತ್ಮವು ತೀವ್ರ ಕಷ್ಟಗಳನ್ನು ಸಹಿಸಿಕೊಳ್ಳಬೇಕಾಗುತ್ತದೆ.
ಆ ಸಮಯದಲ್ಲಿ ಆತ್ಮವು ಯೋಚಿಸುತ್ತದೆ, ಓ ದೇವರೇ, ಈ ಕತ್ತಲೆಯಾದ ಮತ್ತು ನೋವಿನ ಸ್ಥಳದಲ್ಲಿ ಉಳಿಯಲು ನಾನು ಏನು ತಪ್ಪು ಮಾಡಿದ್ದೇನೆ? ಗರ್ಭದಲ್ಲಿರುವ ಆತ್ಮವು ದೇವರನ್ನು ಪ್ರಾರ್ಥಿಸುತ್ತದೆ. ಈ ಬಯಕೆಯೇ ಲೋಕದಲ್ಲಿ ಹುಟ್ಟಲು ಉದ್ದೇಶಿಸಿಲ್ಲ, ಆದರೆ ಅದರ ಜನ್ಮವು ಕರ್ಮದ ಆಧಾರದ ಮೇಲೆ ನಿರ್ಧರಿಸಲ್ಪಡುತ್ತದೆ. ದೇವರು ಆ ಪ್ರಾರ್ಥನೆಯನ್ನು ನಿರ್ಲಕ್ಷಿಸುತ್ತಾನೆ. ಶ್ರೀಕೃಷ್ಣನು ಇನ್ನೂ ಹೆಚ್ಚಿನದನ್ನು ಹೇಳುತ್ತಾನೆ. ಒಂದು ಜೀವಿಯು ಸಾವಿನ ಲೋಕಕ್ಕಿಂತ ಗರ್ಭದಲ್ಲಿ ಹೆಚ್ಚು ಕಷ್ಟಗಳನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. ಈ ಕಷ್ಟಗಳು ಅವನ ಹಿಂದಿನ ಜೀವನ, ಅವು ಕರ್ಮದ ಆಧಾರದ ಮೇಲೆ ನಿರ್ಧರಿಸಲ್ಪಡುತ್ತವೆ. ಗರ್ಭದಲ್ಲಿರುವಾಗಲೇ ಆತ್ಮವು ತನ್ನ ಕೆಟ್ಟ ಕಾರ್ಯಗಳಿಗಾಗಿ ಪಶ್ಚಾತ್ತಾಪ ಪಡುತ್ತದೆ. ಇದು ಜೀವನದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುವ ಸಂಕಲ್ಪವನ್ನು ಮಾಡುತ್ತದೆ. ಆದರೆ ಜನನ ಸಮಯ ಸಮೀಪಿಸುತ್ತಿದ್ದಂತೆ ಅದೆಲ್ಲವೂ ಮರೆತು ಹೋಗುತ್ತದೆ. ಜನನದ ನಂತರ ಹಿಂದಿನ ಜೀವನದ ನೆನಪುಗಳು ಇರುವುದಿಲ್ಲ. ಮತ್ತೊಮ್ಮೆ ಈ ಬೌದ್ಧಿಕ ಪ್ರಪಂಚದ ಮೋಹದಲ್ಲಿ ಸಿಲುಕಿಕೊಳ್ಳುತ್ತಾನೆ. ಗರ್ಭಗೀತೆ ಕೇವಲ ವಿಜ್ಞಾನವಲ್ಲ, ಅದು ಮಾನವ ಜೀವನದ ಕನ್ನಡಿ. ನಮ್ಮ ಕ್ರಿಯೆಗಳು ನಮ್ಮ ಭವಿಷ್ಯವನ್ನು ನಿರ್ಮಿಸುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಇದು ನಮಗೆ ಸಹಾಯ ಮಾಡುತ್ತದೆ. ಈ ಪುಸ್ತಕವು ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ. ಅದು ಆತ್ಮಜ್ಞಾನಕ್ಕೆ ಕಾರಣವಾಗುತ್ತದೆ. ಇದು ನಮ್ಮ ಜೀವನವನ್ನು ನಿಜವಾದ ಅರ್ಥದಲ್ಲಿ ಅರ್ಥಪೂರ್ಣವಾಗಿಸುತ್ತದೆ. ಶ್ರೀಕೃಷ್ಣನ ಶ್ಲೋಕ. ಗರ್ಭಗೀತೆಯನ್ನು ಒಳ್ಳೆಯ ಉದ್ದೇಶದಿಂದ ಧ್ಯಾನಿಸುವವರು ಎಂದಿಗೂ ಗರ್ಭಕ್ಕೆ ಹಿಂದಿರುಗುವುದಿಲ್ಲ. ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತನಾದ ಅಂತಹ ಶುದ್ಧ ಆತ್ಮವು ಭಗವಾನ್ ಅವರ ಪಾದಗಳಲ್ಲಿ ಸ್ಥಾನವನ್ನು ಪಡೆಯುತ್ತದೆ. ಅದಕ್ಕಾಗಿಯೇ ನಾವೆಲ್ಲರೂ ಗರ್ಭಗೀತೆಯನ್ನು ಅಧ್ಯಯನ ಮಾಡಬೇಕು. ಗರ್ಭಿಣಿ ತಾಯಿ ತನ್ನ ಮಕ್ಕಳ ಭವಿಷ್ಯವನ್ನು ನಿರ್ಮಿಸುತ್ತಾಳೆ. ಅದಕ್ಕಾಗಿಯೇ ಗರ್ಭಿಣಿ ಮಹಿಳೆ ಗರ್ಭಗೀತೆಯನ್ನು ನಿಯಮಿತವಾಗಿ ಕೇಳುತ್ತಿದ್ದರೆ ಮತ್ತು ಅದನ್ನು ಸರಿಯಾದ ಮನಸ್ಥಿತಿಯೊಂದಿಗೆ ಅನುಸರಿಸಿದರೆ ಗರ್ಭಾವಸ್ಥೆಯಲ್ಲಿ ಎದುರಾಗುವ ಸಮಸ್ಯೆಗಳು ಮತ್ತು ಅಡೆತಡೆಗಳನ್ನು ನಿವಾರಿಸಬಹುದು. ಅಲ್ಲದೆ ಆಕೆಯ ಗರ್ಭದಲ್ಲಿರುವ ಮಗುವು ಉದಾತ್ತ ಬುದ್ಧಿಶಕ್ತಿ, ಉದಾತ್ತ ಆಚರಣೆಗಳು ಮತ್ತು ಶುಭ ಆಚರಣೆಗಳನ್ನು ಹೀರಿಕೊಳ್ಳುತ್ತವೆ. ಜನನದ ನಂತರ ಅವನು ಆದರ್ಶ ಜೀವನವನ್ನು ನಡೆಸುತ್ತಾನೆ. ಈ ರೀತಿಯಾಗಿ ಗರ್ಭಾವಸ್ಥೆಯಲ್ಲಿ ಪ್ರತಿದಿನ ಗರ್ಭಗೀತೆಯನ್ನು ಪಠಿಸುವುದು ಅಥವಾ ಕೇಳುವುದು ತುಂಬಾ ಒಳ್ಳೆಯದು. ಇದು ಅತ್ಯುತ್ತಮ ಫಲಿತಾಂಶಗಳನ್ನು ತರುತ್ತದೆ. ನೀವು ಸುಸಂಸ್ಕೃತ ಮಗುವನ್ನು ಪಡೆಯುತ್ತೀರಿ. ಗರ್ಭಗೀತೆಯು ಶ್ರೀಕೃಷ್ಣ ಮತ್ತು ಬಿಲ್ಲುಗಾರ ಅರ್ಜುನನ ನಡುವಿನ ದೈವಿಕ ಸಂಭಾಷಣೆಯಾಗಿದೆ. ಇದರಲ್ಲಿ ಅರ್ಜುನನು ಕುತೂಹಲದಿಂದ ಶ್ರೀಕೃಷ್ಣನಿಗೆ ಪ್ರಶ್ನೆಗಳನ್ನು ಕೇಳುತ್ತಾನೆ. ಕೃಷ್ಣ ಪರಮಾತ್ಮನು ಅರ್ಜುನನ ಪ್ರಶ್ನೆಗಳಿಗೆ ಉತ್ತರಿಸುತ್ತಾನೆ ಮತ್ತು ಇಡೀ ಸೃಷ್ಟಿಯಲ್ಲಿರುವ ಪ್ರತಿಯೊಂದು ಜೀವಿಯ ಕಲ್ಯಾಣಕ್ಕಾಗಿ ಅವನ ಕುತೂಹಲವನ್ನು ಪೂರೈಸುತ್ತಾನೆ ಎಂದು ಅರ್ಜುನ ಕೇಳುತ್ತಾನೆ. ಜೀವಿ ಗರ್ಭವನ್ನು ಏಕೆ ಪ್ರವೇಶಿಸುತ್ತದೆ? ಜನನದ ಮೊದಲ ಗರ್ಭದಲ್ಲಿ ಅದು ಯಾವ ದೋಷಗಳಿಂದಾಗಿ ಕಷ್ಟಗಳನ್ನು ಅನುಭವಿಸುತ್ತದೆ? ಹೆರಿಗೆಯ ಸಮಯದಲ್ಲಿಯೂ ಸಹ ಅವನು ಅಸಹನೀಯ ನೋವನ್ನು ಏಕೆ ಅನುಭವಿಸುತ್ತಾನೆ? ಅದಾದ ನಂತರವೂ ಅವನು
ಕಾಯಿಲೆಗಳು ಮತ್ತು ನೋವುಗಳಿಂದ ಬಳಲುತ್ತಾನೆ. ವೃದ್ಧಾಪ್ಯದೊಂದಿಗೆ ಅನೇಕ ರೋಗಗಳು ಆವರಿಸಿಕೊಳ್ಳುತ್ತದೆ. ಕೊನೆಗೆ ಅವನು ಸಾಯುತ್ತಾನೆ. ಓ ದೇವರೇ, ಮನುಷ್ಯನು ಜನನ ಮತ್ತು ಮರಣದ ಚಕ್ರದಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು ಎಂಬುದನ್ನು ನನಗೆ ತಿಳಿಸಿ. ಇದನ್ನು ಕೇಳಿದ ಶ್ರೀಕೃಷ್ಣ ಪರಮಾತ್ಮನು ನಗುತ್ತಾ ಹೇಳಿದನು, ಓ ಮಹಾನ್ ಬಿಲ್ಲುಗಾರ ಅರ್ಜುನ, ಜನನ ಮತ್ತು ಮರಣದ ಬಂಧಗಳು ಸಂಸಾರದಲ್ಲಿ ಸಕ್ರಿಯವಾಗಿರುವ ಜೀವಿಗಳ ಭಾಗ್ಯ. ಸಂಸಾರದಲ್ಲಿ ನಾಶವಾಗುವ ವಸ್ತುಗಳನ್ನು ಪ್ರೀತಿಸುವ ಮತ್ತು ನಾಶವಾಗುವ ವಸ್ತುಗಳನ್ನು ಹಂಬಲಿಸುವವರ ಮನಸ್ಸಿನಿಂದ ನಾನು ಇದನ್ನು ಸಾಧಿಸಿದ್ದೇನೆ, ನಾನು ಇದನ್ನು ಸಾಧಿಸಿದ್ದೇನೆ, ನಾನು ಅದನ್ನು ಸಾಧಿಸಿದ್ದೇನೆ ಎಂಬ ಆಲೋಚನೆಗಳು ದೂರವಾಗುವುದಿಲ್ಲ. 8 ಅಡೆತಡೆಗಳು ಎಂದರೆ ಭ್ರಮೆಯನ್ನು ಮಾತ್ರ ಹುಡುಕುವವರು. ಈ ಸಾವಿನ ಲೋಕದಲ್ಲಿ ಜನಿಸಿದ ನಂತರ ಪ್ರತಿಯೊಂದು ಜೀವಿಗೂ ಸಂಸಾರದ ಭ್ರಮೆಯಿಂದಾಗಿ ಭೌತಿಕ ಅಸ್ತಿತ್ವದ ಬಂಧಗಳಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತದೆ. ದೇವರನ್ನು ಸಾಧಿಸುವ ತನ್ನ ಮುಖ್ಯ ಗುರಿಯನ್ನು ಮರೆತು ಆತ್ಮನು ತನ್ನ ಕುಟುಂಬದ ಗಂಡು ಮತ್ತು ಹೆಣ್ಣುಗಳ ಮೋಹದಲ್ಲಿ ಸಿಲುಕಿಕೊಳ್ಳುತ್ತಾನೆ. ಹುಟ್ಟಿನಿಂದ ಸಾವಿನವರೆಗೆ ಈ ಬಂಧಗಳಲ್ಲಿ ಸಿಕ್ಕಿಬಿದ್ದ ಅವನು ಕೊನೆಯ ಕ್ಷಣದಲ್ಲಿ ತನ್ನ ಅತೃಪ್ತ ಆಸೆಗಳ ಬಗ್ಗೆನೇ ಯೋಚಿಸುತ್ತಾ ಸಾಯುತ್ತಾನೆ. ಇದೆಲ್ಲವೂ ಸಂಭವಿಸುವುದು ಮಾನವೀಯತೆಯು ಎಂದಿಗೂ ತೃಪ್ತವಾಗುವುದಿಲ್ಲ ಎಂಬ ಕಾರಣದಿಂದಾಗಿ. ಅವರಿಗೆ ಯಾವಾಗಲೂ ಏನಾದರೂ ಹೆಚ್ಚಿನದನ್ನು ಪಡೆಯುವ ಬಯಕೆ ಇದ್ದೇ ಇರುತ್ತದೆ. ಅದಕ್ಕಾಗಿಯೇ ಈ ಚಕ್ರವು ಕೊನೆ ಆಗುವುದೇ ಇಲ್ಲ, ಹೀಗೆಯೇ ಮುಂದುವರಿಯುತ್ತದೆ. ಮಾನವರು ಮತ್ತೆ ಮತ್ತೆ ಹುಟ್ಟುತ್ತಿದ್ದಾರೆ, ಮತ್ತೆ ಮತ್ತೆ ಸಾಯುತ್ತಿದ್ದಾರೆ. ಏನಾದರೂ ಹೆಚ್ಚಿನದನ್ನು ಪಡೆಯುವ ಬಯಕೆ ಇದ್ದೇ ಇರುತ್ತದೆ. ಹೀಗೆ ಅಂತ್ಯವಿಲ್ಲದೆ ಮುಂದುವರಿಯುತ್ತಾ ಹೋಗುತ್ತದೆ. ಮಾನವರು ಮತ್ತೆ ಮತ್ತೆ ಹುಟ್ಟುತ್ತಿದ್ದಾರೆ, ಮತ್ತೆ ಮತ್ತೆ ಸಾಯುತ್ತಿದ್ದಾರೆ. ಮನುಷ್ಯರು ಎಲ್ಲ ರೀತಿಯ ಸಂಪತ್ತನ್ನು ಪಡೆಯಲು ಬಯಸುತ್ತಾರೆ, ಆದರೆ ಅವನು ಭಗವಂತನ ಭಕ್ತಿಯಿಂದ ವಿಮುಕ್ತನಾಗುತ್ತಾನೆ. ಅದಕ್ಕಾಗಿಯೇ ಅವನು ಅನೇಕ ಯೋನಿಗಳಲ್ಲಿ ಜನಿಸುತ್ತಾನೆ ಮತ್ತು ಜೀವನ, ಸಾವು ಮತ್ತು ಗರ್ಭಧಾರಣೆಯ ಪರೀಕ್ಷೆಗಳನ್ನು ಸಹಿಸಿಕೊಳ್ಳುತ್ತಾನೆ. ಓ ಮಾಧವ, ಸಂಸಾರದ ಭ್ರಮೆಯಿಂದ ಮುಕ್ತಿ ಪಡೆಯುವುದು ತುಂಬಾ ಕಷ್ಟ ಎಂದು ಅರ್ಜುನ ಕೇಳುತ್ತಾನೆ. ಮಹಾನ್ ಋಷಿಗಳು ಮತ್ತು ಋಷಿಗಳು ಸಹ ಇದನ್ನು ಜಯಿಸಲು ಸಾಧ್ಯವಾಗಲಿಲ್ಲ. ಹಾಗಾದರೆ ಸಾಮಾನ್ಯ ಮನುಷ್ಯನ ಬಗ್ಗೆ ಏನು? ಮಾನವರು ಪ್ರತಿದಿನ ಈ 5 ಶತ್ರುಗಳ ವಿರುದ್ಧ ಹೋರಾಡುತ್ತಾರೆ: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಸಾಮಾನ್ಯ ಮನುಷ್ಯರು ಇವುಗಳಿಂದ ಮುಕ್ತರಾಗಿ ತನ್ನ ಮನಸ್ಸನ್ನು ಭಗವಂತನ ಭಕ್ತಿಯ ಕಡೆಗೆ ಹೇಗೆ ತಿರುಗಿಸಬಹುದು ಎಂಬುದನ್ನು ದಯವಿಟ್ಟು ನನಗೆ ತಿಳಿಸಿ ಮಾಧವ. ಈ ಮನಸ್ಸು ಕಾಡು ಆನೆಯಂತಿದೆ, ಎಂದಿಗೂ ಒಂದೇ ಸ್ಥಳದಲ್ಲಿ ಉಳಿಯುವುದಿಲ್ಲ. ಅದರ ವೇಗ ಗಾಳಿಗಿಂತ ಹೆಚ್ಚಾಗಿದೆ. ಓ ಜನಾರ್ದನ, ಈ ಕಾಡು ಆನೆಯನ್ನು ಹೇಗೆ ಪಳಗಿಸಬಹುದು? ಅಂದರೆ ಮನಸ್ಸನ್ನು ಭಕ್ತಿಯಲ್ಲಿಡಲು ಮನುಷ್ಯನು ಯಾವ ಪ್ರಯತ್ನಗಳನ್ನು ಮಾಡಬೇಕು ಎಂಬುದನ್ನು ದಯವಿಟ್ಟು ನನಗೆ ತಿಳಿಸಿಕೊಡು ಮಾಧವ. ಕೃಷ್ಣ ಪರಮಾತ್ಮನು ಹೇಳಿದನು, ಓ ಕೌಂತೆಯ, ಈ ಮನಸ್ಸು ನಿಜವಾಗಿಯೂ ಆನೆಯಂತಿದೆ. ಅದರ ಶಕ್ತಿ ಹಂಬಲ. ಮನಸ್ಸು ಇಂದ್ರಿಯಗಳ ನಿಯಂತ್ರಣದಲ್ಲಿದೆ. ಕಾಡು ಆನೆಯನ್ನು ಪಳಗಿಸಲು ಆನೆ ದಂತವನ್ನು ಬಳಸುತ್ತದೆ. ಅದೇ ರೀತಿ ಮನಸ್ಸನ್ನು ನಿಯಂತ್ರಿಸಲು ದೇಹದ ಆಕಾರದ ಆಧಾರವು ಅವಶ್ಯಕವಾಗಿದೆ. ಧ್ಯಾನದ ಅಭ್ಯಾಸದಿಂದ ಮಾತ್ರ ಭಕ್ತಿ ಸಾಧ್ಯ. ದುರಹಂಕಾರದಿಂದ ಜೀವನ ನರಕವಾಗುತ್ತದೆ. ಅವನ ಮನಸ್ಸು ಯಾವಾಗಲೂ
ತೊಂದರೆಗೀಡಾಗುತ್ತದೆ. ಅದು ಎಂದಿಗೂ ಶಾಂತವಾಗುವುದಿಲ್ಲ. ಓ ಜನಾರ್ದನ, ಕೆಲವು ಜೀವಿಗಳು ಕಾಡುಗಳಿಗೆ ಹೋಗಿ ನಿನ್ನ ಭಕ್ತಿಯನ್ನು ಹುಡುಕುತ್ತಾ ಅಲೆದಾಡುತ್ತವೆ. ಇನ್ನು ಕೆಲವು ಸಂಸಾರದ ಕಾಮವನ್ನು ತ್ಯಜಿಸಿ ನರಕದಲ್ಲಿ ಅಲೆದಾಡುತ್ತಿವೆ ಎಂದು ಅರ್ಜುನ ಕೇಳಿದನು. ಆದರೆ ನಿಮ್ಮ ಭಕ್ತಿಯನ್ನು ಹೇಗೆ ಸಾಧಿಸುವುದು ಎಂದು ನಿಮಗೆ ಹೇಗೆ ಗೊತ್ತು? ಓ ಅರ್ಜುನ, ನನ್ನನ್ನು ಹುಡುಕುತ್ತಾ ಕಾಡುಗಳಲ್ಲಿ ಅಲೆದಾಡುವವರನ್ನು ತಪಸ್ವಿ ಮತ್ತು ಏಕಾಂತವಾಸಿಗಳು ಎಂದು ಕರೆಯಲಾಗುತ್ತದೆ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿದನು. ಅವರು ತಮ್ಮ ಕೂದಲನ್ನು ಜಡೆಗಳಲ್ಲಿ ಕಟ್ಟಿಕೊಂಡು ತಲೆಯ ಮೇಲೆ ಬೂದಿಯನ್ನು ಹಚ್ಚಿಸಿಕೊಳ್ಳುತ್ತಾರೆ. ಆದರೂ ಅವರಿಗೆ ನನ್ನನ್ನು ನೋಡಲು ಸಾಧ್ಯವಿಲ್ಲ, ಏಕೆಂದರೆ ಅವರಿಗೆ ಭಕ್ತಿ ಮತ್ತು ಪ್ರೀತಿಯ ಕೊರತೆಯಿದೆ. ಅವರು ಹೆಮ್ಮೆಯಲ್ಲಿ ಮುಳುಗಿದ್ದಾರೆ. ನನ್ನ ಭಕ್ತಿಯನ್ನು ಸಾಧಿಸಲು ಅವರಿಗೆ ಸಾಧ್ಯ ಆಗುವುದಿಲ್ಲ. ಕೇವಲ ತಪಸ್ಸು ಅಥವಾ ತ್ಯಾಗದ ಹೆಮ್ಮೆ ಅಡ್ಡಿಯಾಗುತ್ತದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಈ ಅಹಂಕಾರಗಳಿಂದ ಮುಕ್ತರಾದ ಶುದ್ಧ ಮನಸ್ಸಿನಿಂದ ಭಕ್ತಿಯನ್ನು ಆಚರಿಸುವವರಿಗೆ ಮಾತ್ರ ನಾನು ದರ್ಶನ ನೀಡುತ್ತೇನೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಓ ಮಧುಸೂದನ, ಈ 5 ದುರ್ಗುಣಗಳಿಂದ ಮನುಷ್ಯನು ತನ್ನ ಸಂಸಾರ ಜೀವನವನ್ನು ನಾಶ ಮಾಡಿಕೊಳ್ಳುತ್ತಾನೆ ಎಂದು ಅರ್ಜುನ ಕೇಳಿದನು. ಓ ಮಾಧವ, ಯಾವ ಪಾಪಗಳಿಂದ ಒಬ್ಬ ವ್ಯಕ್ತಿಯ ಹೆಂಡತಿ ಚಿಕ್ಕ ವಯಸ್ಸಿನಲ್ಲಿ ಸಾಯುತ್ತಾಳೆ? ತಂದೆ ಜೀವಂತವಾಗಿರುವಾಗ ಮಗ ಸಾಯುತ್ತಾನೆ. ಯಾವ ಪಾಪಗಳಿಂದ ವ್ಯಕ್ತಿಯು ಶಕ್ತಿಹೀನನಾಗುತ್ತಾನೆ? ಶ್ರೀ ಭಗವಾನ್ ಹೇಳಿದರು. ಓ ಅರ್ಜುನ, ಯಾರಿಂದಾದರೂ ಸಾಲ ತೆಗೆದುಕೊಂಡು ಅದನ್ನು ಮರುಪಾವತಿ ಮಾಡುವುದಿಲ್ಲವೋ ಅವನು ಈ ಪಾಪ ಕರ್ಮಗಳಿಂದ ತನ್ನ ಹೆಂಡತಿಯನ್ನ ಬೇಗನೆ ಕಳೆದುಕೊಳ್ಳುತ್ತಾನೆ. ಅದೇ ರೀತಿ ಯಾರದ್ದೋ ವಿಶ್ವಾಸವನ್ನ, ನಂಬಿಕೆಯನ್ನ ಹಿಂದಿರುಗಿಸದವನು ಅವನ ಮಗ ಸಾಯುತ್ತಾನೆ. ಸಹಾಯ ಮಾಡುವುದಾಗಿ ಭರವಸೆ ನೀಡಿ ಸಮಯಕ್ಕೆ ಸರಿಯಾಗಿ ಯಾರು ಸಹಾಯ ಮಾಡುವುದಿಲ್ಲವೋ ಅವನು ಶಕ್ತಿಹೀನನಾಗುತ್ತಾನೆ. ಇವೆಲ್ಲವೂ ಭಯಾನಕ ಪಾಪಗಳು. ಅರ್ಜುನ ಮತ್ತೆ ಕೇಳಿದ, ಓ ಕರುಣಾಮಯಿ ಭಗವಾನ್ ಪ್ರಭುವೇ, ಯಾವ ಪಾಪದಿಂದಾಗಿ ಮನುಷ್ಯನು ಯಾವಾಗಲೂ ಅನಾರೋಗ್ಯದಿಂದ ಬಳಲುತ್ತಾನೆ? ಯಾವ ಪಾಪದಿಂದ ಮನುಷ್ಯನು ಹೊರೆ ಹೊರುವ ಕತ್ತೆಯ ಹಾಗೆ ಹುಟ್ಟುತ್ತಾನೆ? ಯಾವ ಪಾಪ ಕರ್ಮವು ಹೆಣ್ಣು ಕತ್ತೆಯ ಜನನಕ್ಕೆ ಕಾರಣವಾಗುತ್ತದೆ? ಯಾವ ಕೆಟ್ಟ ಕರ್ಮದ ಫಲವಾಗಿ ಮನುಷ್ಯನು ಲೋಕದ ಮೃಗವಾಗಿ ಪುನರ್ಜನ್ಮ ಪಡೆಯುತ್ತಾನೆ? ಶ್ರೀ ಭಗವಾನ್ ಹೇಳಿದರು. ಕನ್ಯೆ ಅಥವಾ ಮಹಿಳೆಯನ್ನು ಮಾರುವ ಅಥವಾ ಅವಳನ್ನು ಉಡುಗೊರೆಯಾಗಿ ನೀಡುವ ಮತ್ತು ಅದಕ್ಕೆ ಬೆಲೆಯನ್ನು ಪಡೆಯುವ ಶ್ರೀಮಂತ ವ್ಯಕ್ತಿ ಯಾವಾಗಲೂ ಭಯಾನಕ ಕಾಯಿಲೆಗಳಿಂದ ಬಳಲುತ್ತಾನೆ. ಜಂಕ್ ಫುಡ್ ತಿನ್ನುವ, ಭೌತಿಕ ಸುಖಗಳಿಂದಾಗಿ ಮದ್ಯಪಾನ ಮಾಡುವ ಅಥವಾ ಇತರರನ್ನು ಹಿಂಸಿಸುವವನು ಕತ್ತೆಯಾಗಿ ಮರುಜನ್ಮ ಪಡೆಯುತ್ತಾನೆ. ಸುಳ್ಳು ಸಾಕ್ಷಿ ಹೇಳುವವನು ದುರದೃಷ್ಟಕರ ಮಹಿಳೆಯಾಗಿ ಹುಟ್ಟುವನು. ಯಾರು ಆಹಾರವನ್ನು ತಯಾರಿಸಿ ಮೊದಲು ತಿಂದು ನಂತರ ದೇವರಿಗೆ ದಾನ ಮಾಡುವರೋ ಅವರು ಬೆಕ್ಕಿನ ಅಥವಾ ಹಂದಿಯ ಗರ್ಭದಲ್ಲಿ ಹುಟ್ಟುತ್ತಾರೆ. ಆಗ ಅರ್ಜುನ ಕೇಳಿದನು, ಓ ಕೃಪೆಯ ಪ್ರಭುವೇ, ಈ ಲೋಕದಲ್ಲಿ ನೀನು ಕೆಲವರಿಗೆ ಚಿನ್ನವನ್ನು ಕೊಟ್ಟಿದ್ದೀಯಾ? ಅವರು ಯಾವ ಪುಣ್ಯ ಸಾಧಿಸಿದ್ದಾರೆ? ನೀನು ಕೆಲವರಿಗೆ ಸಂಪತ್ತು, ಧಾನ್ಯ ಮತ್ತು ಅತ್ಯುತ್ತಮ ವಾಹನಗಳನ್ನು ಕೊಟ್ಟಿದ್ದೀಯಾ? ಅವರು ಯಾವ ಪುಣ್ಯವನ್ನು ಮಾಡಿದ್ದಾರೆ? ಹೇಳು ಪ್ರಭುವೇ. ಈ ಲೋಕದಲ್ಲಿ ನೀನು ಕೆಲವರನ್ನು ಸುಂದರನನ್ನಾಗಿ ಹುಟ್ಟಿಸಿದ್ದೀಯಾ ಮತ್ತು ಕೆಲವರನ್ನು ಕೊಳಕು
ಕುರೂಪಿಯನ್ನಾಗಿ ಹುಟ್ಟಿಸಿದ್ದೀಯಾ. ಇನ್ನು ಕೆಲವರನ್ನು ಶ್ರೀಮಂತರಾಗಿ ಕೆಲವರನ್ನು ಬಡವರನ್ನಾಗಿ ಮಾಡಿದ್ದೀಯಲ್ಲ ಎಂದು ಅರ್ಜುನ ಕೇಳಿದನು. ಶ್ರೀಕೃಷ್ಣ ಪರಮಾತ್ಮನು, ಓ ಸಂಪತ್ತಿನ ಪ್ರಭುವೇ, ಯೋಗ್ಯ ವ್ಯಕ್ತಿಗೆ ನೀತಿವಂತ ರೀತಿಯಲ್ಲಿ ಚಿನ್ನವನ್ನು ನೀಡುವವನು, ಅವನಿಗೆ ಅತ್ಯುತ್ತಮ ವಾಹನಗಳು ಮತ್ತು ಸಂಪತ್ತು ಸಿಗುತ್ತವೆ. ದೇವರನ್ನು ಸಾಕ್ಷಿಯಾಗಿಟ್ಟುಕೊಂಡು ಕನ್ಯೆಯನ್ನು ಅರ್ಪಿಸುವ ಕಾರ್ಯವನ್ನು ಮಾಡುವವನು ಶ್ರೇಷ್ಠ ಪುರುಷನಾಗಿ ಪುನರ್ಜನ್ಮ ಪಡೆಯುತ್ತಾನೆ. ಓ ಅರ್ಜುನ, ಇತರರಿಗೆ ಆಹಾರವನ್ನು ನೀಡಿದವನು ಸುಂದರವಾದ ರೂಪವನ್ನು ಪಡೆಯುತ್ತಾನೆ. ಶಿಕ್ಷಣ ಪಡೆದವರು ವಿದ್ವಾಂಸನಾಗುತ್ತಾನೆ. ನಂತರ ಸೇವೆ ಮಾಡುವವರು ಶ್ರೀಮಂತರಾಗುತ್ತಾರೆ ಮತ್ತು ಸಂತರ ಸೇವೆ ಮಾಡುವವರು ಸಂಪತ್ತು ಪಡೆಯುತ್ತಾರೆ. ಮಧುಸೂದನ ಎಂಬ ಮಾನವನಿಗೆ ಸಂಪತ್ತು ಮತ್ತು ಪ್ರಪಂಚದ ಎಲ್ಲ ಸುಖಗಳ ಬಗ್ಗೆ ಇಷ್ಟೊಂದು ಉತ್ಸಾಹ ಏಕೆ ಬೆಳೆಯುತ್ತದೆ ಎಂದು ಅರ್ಜುನ ಕೇಳಿದನು. ಕೃಷ್ಣ ಪರಮಾತ್ಮನು ಹೇಳಿದನು, ಓ ಕೌಂತೆಯ, ಓ ಅರ್ಜುನ, ಜೀವಿಯು ನನ್ನ ಅನುಗ್ರಹದಿಂದ ವಂಚಿತರಾದಾಗ ಅವರು ಸಂಸಾರದ ಬಂಧನದ ಗೀಳನ್ನು ಹೊಂದುತ್ತಾರೆ. ಅವನು ಹಣ ಮತ್ತು ಸಂಪತ್ತನ್ನು ಹಂಬಲಿಸಲು ಪ್ರಾರಂಭಿಸುತ್ತಾನೆ. ಸಂಸಾರದ ಎಲ್ಲ ಬಂಧಗಳು ನಾಶವಾಗುತ್ತವೆ. ಇದನ್ನು ತಿಳಿದಿರುವ ಬುದ್ಧಿವಂತನು ಈ ವಿಷಯಗಳಿಂದ ದೂರನಿರುತ್ತಾನೆ. ಲಾಭ, ನಷ್ಟ, ಜೀವನ, ಸಾವು, ಕೀರ್ತಿ, ಅಪಕೀರ್ತಿ, ಅಪಖ್ಯಾತಿ, ಗೌರವ ಮತ್ತು ಅಗೌರವ ಎಲ್ಲವೂ ದೇವರ ನಿಯಂತ್ರಣದಲ್ಲಿದೆ ಎಂದು ಅವನು ಅರಿತುಕೊಳ್ಳುತ್ತಾನೆ. ಸಂಸಾರದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯೂ ದೇವರ ಸಹಾಯದಿಂದ ನಡೆಯುತ್ತದೆ. ಅದಕ್ಕಾಗಿಯೇ ಬುದ್ಧಿವಂತರು ಯಾವುದೇ ಪರಿಸ್ಥಿತಿಯಲ್ಲಿಯೂ ಸಮಚಿತ್ತದಿಂದ ಇರುತ್ತಾರೆ. ಅದು ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಲಿ. ಲೌಕಿಕ ಆಸೆಗಳಿಗೆ, ಜೀವನದ ಭ್ರಮೆಗಳನ್ನು ತೊರೆದು ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಿ ನಿಸ್ವಾರ್ಥ ಭಕ್ತಿಯಿಂದ ನನ್ನನ್ನು ಪೂಜಿಸುವವನು ರಾಜನ ಆನಂದವನ್ನು ಹೊಂದುತ್ತಾನೆ. ಈ ಸಂಸಾರದಲ್ಲಿ, ಈ ಜಗತ್ತಿನಲ್ಲಿ ಎಲ್ಲವೂ ನಾಶವಾಗುವಂಥವು. ನನ್ನ ಭಕ್ತಿ ಮಾತ್ರ ಎಂದಿಗೂ ನಾಶವಾಗುವುದಿಲ್ಲ. ಓ ಜನಾರ್ದನ, ರಕ್ತವಿಷ, ವಾಯುವಿಷ, ಕುರುಡುತನ ಮತ್ತು ಅಂಗವೈಕಲ್ಯದಂತಹ ದೈಹಿಕ ಕಾಯಿಲೆಗಳಿಗೆ ಕಾರಣವೇನು ಸ್ವಾಮಿ? ಓ ದೇವರೇ, ಈ ರೋಗಗಳು ಏಕೆ ಬರುತ್ತವೆ ಎಂದು ಅರ್ಜುನ ಕೇಳಿದನು. ಭಗವಂತನು ಹೇಳಿದನು, ಓ ಅರ್ಜುನ, ನನ್ನ ಭಕ್ತಿಯಿಂದ ದೂರ ಸರಿದು ಮಾಯೆಯಲ್ಲಿ ಮುಳುಗುವ ಜೀವಿಗಳು ಕೋಪ, ರಕ್ತಪಿಪಾಸೆ, ಸೋಮಾರಿತನ, ಬಡತನ, ನೀತಿ ಮತ್ತು ಸ್ವಯಂ ನಿಯಂತ್ರಣದ ಕೊರತೆ ಮತ್ತು ಗಾಳಿಯ ದುಷ್ಟತನದಂತಹ ಕಾಯಿಲೆಗಳಿಂದ ಬಳಲುತ್ತಾರೆ. ಪರಿಶುದ್ಧತೆಯ ವ್ರತವನ್ನು ಪಾಲಿಸದ ಮಹಿಳೆಯು ಅಸಂಯಮ ಮತ್ತು ಆಕರ್ಷಣೆಯ ಕೊರತೆಯ ಕೊಳಕಿನಿಂದ ಬಳಲುತ್ತಾಳೆ. ಓ ಮಧುಸೂದನ, ಗುರುವಿನ ದೀಕ್ಷೆ ಮತ್ತು ಗುರುವಿನ ಮಹಿಮೆಯ ಬಗ್ಗೆ ನನಗೆ ಏನಾದರೂ ಹೇಳು ಸ್ವಾಮಿ ಎಂದು ಅರ್ಜುನ ಶ್ರೀಕೃಷ್ಣನಿಗೆ ಕೇಳಿದನು. ಶ್ರೀ ಭಗವಾನ್ ಹೇಳಿದರು, ಓ ಧನುರ್ಧಾರಿ ಅರ್ಜುನ, ನಿಮ್ಮ ಪ್ರಶ್ನೆಯು ಎಲ್ಲ ಮಾನವ ಕುಲದ ಕಲ್ಯಾಣಕ್ಕಾಗಿ ಉಪಯುಕ್ತವಾಗಿದೆ. ದೇವರ ಭಕ್ತಿ ಮತ್ತು ದಾನದಲ್ಲಿ ಯಾರು ನಿರತವಾಗಿರುತ್ತಾರೋ, ನನ್ನನ್ನು ಧ್ಯಾನ ಮಾಡುವವರು, ಯಾವ ಪುರುಷನನ್ನು ಮಾತ್ರ ತನ್ನ ಗುರುವನ್ನಾಗಿ ಸ್ವೀಕರಿಸಬೇಕಾದ ಬ್ರಹ್ಮಚಾರಿ ಪಾರ್ಥ, ನೀನು ಧನ್ಯನು, ನಿನ್ನ ತಾಯಿ ಧನ್ಯಳು. ಗುರುವಿನ ಮೂಲಕ ಮಾತ್ರ ದೇವರನ್ನು ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ನನ್ನ ಪೂಜೆಯನ್ನು ಗುರುವಿನ ಮೇಲ್ವಿಚಾರಣೆಯಾಗಿಯೇ ಮಾಡಬೇಕು. ಗುರುವನ್ನು ಅವಮಾನಿಸುವ ಮನುಷ್ಯನು ಎಂದಿಗೂ ದೇವರನ್ನು ಪಡೆಯಲು ಸಾಧ್ಯವಿಲ್ಲ. ಅವನು ತನ್ನ ಜೀವನದುದ್ದಕ್ಕೂ ಸಾವಿನ ಲೋಕದಲ್ಲಿ ಅಲೆದಾಡುತ್ತಾನೆ. ಅಂತಹ
ವ್ಯಕ್ತಿಯು ಮುಖವನ್ನು ಸಹ ನೋಡಬಾರದು. ಗುರುವಿನ ಕೃಪೆಯಿಂದ ವಿಮುಖವಾದ ವ್ಯಕ್ತಿಯು ಮುಖ ನೋಡುವುದು ಕೂಡ ಪಾಪವೇ ಆಗಿದೆ. ಓ ಅರ್ಜುನ, ಎಲ್ಲ ಲೋಕಗಳ ಗುರು ಜಗನ್ನಾಥ, ಜ್ಞಾನದ ಗುರು ಕಾಶಿ, 4 ವರ್ಣಗಳ ಗುರು ಬ್ರಾಹ್ಮಣ, ಬ್ರಾಹ್ಮಣನ ಗುರು ತಪಸ್ವಿ, ತಪಸ್ವಿನ ಅರ್ಥವನ್ನು ತ್ಯಜಿಸಿ ನನಗೆ ಶರಣಾಗುವವನು, ಅವನೇ ವಿಶ್ವಗುರು. ಗುರು ನನ್ನ ಭಕ್ತ, ಗೃಹಸ್ಥನೇ ನನ್ನ ಭಕ್ತ. ಒಬ್ಬ ಗೃಹಸ್ಥನು ಗುರುವಿನಿಂದ ದೂರ ಸರಿದರೆ ಅವನು ಚಂದಾ ನದಿಯಂತೆ ಮತ್ತು ಅವುಗಳ ನಡುವೆ ಗಂಗಾ ನೀರಿನಂತೆ, ಅದು ಅಶುದ್ಧವಾಗುತ್ತದೆ. ಅದೇ ರೀತಿ ಗುರುವಿನಿಂದ ದೂರವಾದ ವ್ಯಕ್ತಿಯ ಭಜನೆಯೂ ಅಶುದ್ಧವಾಗುತ್ತದೆ. ಅವನ ಎಲ್ಲ ಕಾರ್ಯಗಳೂ ವ್ಯರ್ಥವಾಗುತ್ತದೆ. ಅಂತಹ ವ್ಯಕ್ತಿಯು ನಾಯಿ, ಹಂದಿ, ಕತ್ತೆ ಮತ್ತು ಕಾಗೆಯ ಯೋನಿಗಳನ್ನು ಪಡೆಯುತ್ತಾನೆ. ಅವನು ಹೆಬ್ಬಾವಿನಂತೆ ಸೋಮಾರಿತನದಲ್ಲಿ ಮುಳುಗಿ ತಿರಸ್ಕರಿಸಲ್ಪಡುವನು. ಕೌಂತೆಯ, ಗುರುವಿನ ದೀಕ್ಷೆ ಇಲ್ಲದೆ ಜೀವಿಯ ಮೋಕ್ಷಕ್ಕೆ ಸಾಧ್ಯವೇ ಇಲ್ಲ. ಗುರುವಿನ ಸೇವೆ ಮಾಡುವವನು ಅನೇಕ ಅಶ್ವಮೇಧ ಯಜ್ಞಗಳ ಒಂದು ಪುಣ್ಯ ಫಲವನ್ನು ಪಡೆಯುತ್ತಾನೆ. ಅರ್ಜುನನು ಗರ್ಭಗೀತೆಯಲ್ಲಿ ವರ್ಣಿಸಿರುವ ನಮ್ಮ ಈ ಕಥೆಯನ್ನು ಓದುವ ಮತ್ತು ಕೇಳುವ ಜೀವಿಗಳು ಕೂಡ ಗರ್ಭದ ಯಾತನೆಯಿಂದ ಪಾರಾಗುತ್ತಾರೆ. ಅವರು ನರಕದ 8.4 ಮಿಲಿಯನ್ ಗರ್ಭಗಳಲ್ಲಿ ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತರಾಗುತ್ತಾರೆ. ಶ್ರೀಕೃಷ್ಣನ ಬಾಯಿಂದ ಬಂದ ಈ ಮಾತನ್ನು ಅರ್ಜುನನು ಗಮನವಿಟ್ಟು ಕೇಳಿದನು. ಈ ಭಾಷಣವನ್ನು ಗರ್ಭಗೀತೆ ಎಂದು ಕರೆಯಲಾಗುತ್ತದೆ.